ದಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಯಾವ ಟಿವಿಗಳಲ್ಲೂ ಕೂಡ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. ಟೆರರ್ ಲ್ಯಾಬ್ ಅಂತ ಅಲ್ ಫಲಾ ವಿವಿ ಏನ್ ಕರೆಸ್ಕೊಳ್ತಾ ಇದೆ. ಆ ಅಲ್ ಫಲಾ ವಿವಿಯ ಒಳಗೆ ಹೇಗಿದೆ ಚಿತ್ರಣ. ಈಗ ಇದನ್ನ ಟೆರರ್ ಲ್ಯಾಬ್ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಸಂಚು ರೂಪಿಸಿದ್ದು ಇದೆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ. ಇದೇ ಅಲ್ ಫಲಾದೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಇದು ಟೆರರ್ ಲ್ಯಾಬಾ ಅನ್ನುವಂತ ಪ್ರಶ್ನೆ ಮಾಡಲಾಯಿತು. ಆ ರೀತಿ ಅನುಮಾನಗಳು ಮೂಡ್ತು. ನೋಡಿ ಹೇಗಿದೆ ಆ ಟೆರರ್ ಲ್ಯಾಬ್ ಅಂತ ಕರೆಸಿಕೊಳ್ಳುವ ಅಲ್ ಫಲಾ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿದೆ. ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ರೂಪಿಸ್ತಾ ಇದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲೇ ಬಾಂಬ್ ತಯಾರಾಗಿತ್ತ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಲ್ಲ. ಇದೇ ಅಲ್ ಫಲಾ ವಿವಿ. ಇಲ್ಲೇ ಈ ಎಲ್ಲ ವೈಟ್ ಕಾಲರ್ ಟೆರರಿಸ್ಟ್ಗಳು ಇದ್ದದ್ದು. ವೃತ್ತಿ ನಂಟು ಜೊತೆಗೆ ಒಂದೊಂದು ಊರಿನವರು ಇಲ್ಲಿ ಸೇರಿರೋದು. ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಯಾವ ಟಿವಿಗಳಲ್ಲೂ ಕೂಡ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. ಟೆರರ್ ಲ್ಯಾಬ್ ಅಂತ ಅಲ್ ಫಲಾ ವಿವಿ ಏನ್ ಕರೆಸ್ಕೊಳ್ತಾ ಇದೆ. ಆ ಅಲ್ ಫಲಾ ವಿವಿಯ ಒಳಗೆ ಹೇಗಿದೆ ಚಿತ್ರಣ. ಈಗ ಇದನ್ನ ಟೆರರ್ ಲ್ಯಾಬ್ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಸಂಚು ರೂಪಿಸಿದ್ದು ಇದೆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ. ಇದೇ ಅಲ್ ಫಲಾದೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಇದು ಟೆರರ್ ಲ್ಯಾಬಾ ಅನ್ನುವಂತ ಪ್ರಶ್ನೆ ಮಾಡಲಾಯಿತು. ಆ ರೀತಿ ಅನುಮಾನಗಳು ಮೂಡ್ತು. ನೋಡಿ ಹೇಗಿದೆ ಆ ಟೆರರ್ ಲ್ಯಾಬ್ ಅಂತ ಕರೆಸಿಕೊಳ್ಳುವ ಅಲ್ ಫಲಾ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿದೆ. ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ರೂಪಿಸ್ತಾ ಇದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲೇ ಬಾಂಬ್ ತಯಾರಾಗಿತ್ತ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಲ್ಲ. ಇದೇ ಅಲ್ ಫಲಾ ವಿವಿ. ಇಲ್ಲೇ ಈ ಎಲ್ಲ ವೈಟ್ ಕಾಲರ್ ಟೆರರಿಸ್ಟ್ಗಳು ಇದ್ದದ್ದು. ವೃತ್ತಿ ನಂಟು ಜೊತೆಗೆ ಒಂದೊಂದು ಊರಿನವರು ಇಲ್ಲಿ ಸೇರಿರೋದು. ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಯಾವ ಟಿವಿಗಳಲ್ಲೂ ಕೂಡ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. ಟೆರರ್ ಲ್ಯಾಬ್ ಅಂತ ಅಲ್ ಫಲಾ ವಿವಿ ಏನ್ ಕರೆಸ್ಕೊಳ್ತಾ ಇದೆ. ಆ ಅಲ್ ಫಲಾ ವಿವಿಯ ಒಳಗೆ ಹೇಗಿದೆ ಚಿತ್ರಣ. ಈಗ ಇದನ್ನ ಟೆರರ್ ಲ್ಯಾಬ್ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಸಂಚು ರೂಪಿಸಿದ್ದು ಇದೆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ. ಇದೇ ಅಲ್ ಫಲಾದೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಇದು ಟೆರರ್ ಲ್ಯಾಬಾ ಅನ್ನುವಂತ ಪ್ರಶ್ನೆ ಮಾಡಲಾಯಿತು. ಆ ರೀತಿ ಅನುಮಾನಗಳು ಮೂಡ್ತು. ನೋಡಿ ಹೇಗಿದೆ ಆ ಟೆರರ್ ಲ್ಯಾಬ್ ಅಂತ ಕರೆಸಿಕೊಳ್ಳುವ ಅಲ್ ಫಲಾ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿದೆ. ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ರೂಪಿಸ್ತಾ ಇದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲೇ ಬಾಂಬ್ ತಯಾರಾಗಿತ್ತ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಲ್ಲ. ಇದೇ ಅಲ್ ಫಲಾ ವಿವಿ. ಇಲ್ಲೇ ಈ ಎಲ್ಲ ವೈಟ್ ಕಾಲರ್ ಟೆರರಿಸ್ಟ್ಗಳು ಇದ್ದದ್ದು. ವೃತ್ತಿ ನಂಟು ಜೊತೆಗೆ ಒಂದೊಂದು ಊರಿನವರು ಇಲ್ಲಿ ಸೇರಿರೋದು. ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಯಾವ ಟಿವಿಗಳಲ್ಲೂ ಕೂಡ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. ಟೆರರ್ ಲ್ಯಾಬ್ ಅಂತ ಅಲ್ ಫಲಾ ವಿವಿ ಏನ್ ಕರೆಸ್ಕೊಳ್ತಾ ಇದೆ. ಆ ಅಲ್ ಫಲಾ ವಿವಿಯ ಒಳಗೆ ಹೇಗಿದೆ ಚಿತ್ರಣ. ಈಗ ಇದನ್ನ ಟೆರರ್ ಲ್ಯಾಬ್ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಸಂಚು ರೂಪಿಸಿದ್ದು ಇದೆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ. ಇದೇ ಅಲ್ ಫಲಾದೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಇದು ಟೆರರ್ ಲ್ಯಾಬಾ ಅನ್ನುವಂತ ಪ್ರಶ್ನೆ ಮಾಡಲಾಯಿತು. ಆ ರೀತಿ ಅನುಮಾನಗಳು ಮೂಡ್ತು. ನೋಡಿ ಹೇಗಿದೆ ಆ ಟೆರರ್ ಲ್ಯಾಬ್ ಅಂತ ಕರೆಸಿಕೊಳ್ಳುವ ಅಲ್ ಫಲಾ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿದೆ. ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ರೂಪಿಸ್ತಾ ಇದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲೇ ಬಾಂಬ್ ತಯಾರಾಗಿತ್ತ.
ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದೇ ಅಲ್ ಫಲಾ ವಿವಿ. ಇಲ್ಲೇ ಈ ಎಲ್ಲ ವೈಟ್ ಕಾಲರ್ ಟೆರರಿಸ್ಟ್ಗಳು ಇದ್ದದ್ದು, ವೃತ್ತಿ ನಂಟು, ಜೊತೆಗೆ ಒಂದೊಂದು ಊರಿನವರು ಇಲ್ಲಿ ಸೇರಿರೋದು. ಅತಿ ದೊಡ್ಡ ಎಕ್ಸ್ಕ್ಲೂಸಿವ್, ಯಾವ ಟಿವಿಗಳಲ್ಲೂ ಕೂಡ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. ಟೆರರ್ ಲ್ಯಾಬ್ ಅಂತ ಅಲ್ ಫಲಾ ವಿವಿ ಏನ್ ಕರೆಸ್ಕೊಳ್ತಾ ಇದೆ. ಆ ಅಲ್ ಫಲಾ ವಿವಿಯ ಒಳಗೆ ಹೇಗಿದೆ ಚಿತ್ರಣ, ಈಗ ಇದನ್ನ ಟೆರರ್ ಲ್ಯಾಬ್ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಸಂಚು ರೂಪಿಸಿದ್ದು ಇದೆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ. ಇದೇ ಅಲ್ ಫಲಾದೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಇದು ಟೆರರ್ ಲ್ಯಾಬಾ ಅನ್ನುವಂತ ಪ್ರಶ್ನೆ ಮಾಡಲಾಯಿತು. ಆ ರೀತಿ ಅನುಮಾನಗಳು ಮೂಡ್ತು. ನೋಡಿ ಹೇಗಿದೆ ಆ ಟೆರರ್ ಲ್ಯಾಬ್ ಅಂತ ಕರೆಸಿಕೊಳ್ಳುವ ಅಲ್ ಫಲಾ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿದೆ ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ರೂಪಿಸ್ತಾ ಇದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲೇ ಬಾಂಬ್ ತಯಾರಾಗಿತ್ತ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದೇ ಅಲ್ ಫಲಾ ವಿವಿ. ಇಲ್ಲೇ ಈ ಎಲ್ಲ ವೈಟ್ ಕಾಲರ್ ಟೆರರಿಸ್ಟ್ಗಳು ಇದ್ದದ್ದು, ವೃತ್ತಿ ನಂಟು, ಜೊತೆಗೆ ಒಂದೊಂದು ಊರಿನವರು ಇಲ್ಲಿ ಸೇರಿರೋದು. ಅತಿ ದೊಡ್ಡ ಎಕ್ಸ್ಕ್ಲೂಸಿವ್, ಯಾವ ಟಿವಿಗಳಲ್ಲೂ ಕೂಡ ಇಲ್ಲದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ. ಟೆರರ್ ಲ್ಯಾಬ್ ಅಂತ ಅಲ್ ಫಲಾ ವಿವಿ ಏನ್ ಕರೆಸ್ಕೊಳ್ತಾ ಇದೆ. ಆ ಅಲ್ ಫಲಾ ವಿವಿಯ ಒಳಗೆ ಹೇಗಿದೆ ಚಿತ್ರಣ, ಈಗ ಇದನ್ನ ಟೆರರ್ ಲ್ಯಾಬ್ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಸಂಚು ರೂಪಿಸಿದ್ದು ಇದೆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ. ಇದೇ ಅಲ್ ಫಲಾದೊಳಗಡೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಇದು ಟೆರರ್ ಲ್ಯಾಬಾ ಅನ್ನುವಂತ ಪ್ರಶ್ನೆ ಮಾಡಲಾಯಿತು. ಆ ರೀತಿ ಅನುಮಾನಗಳು ಮೂಡ್ತು. ನೋಡಿ ಹೇಗಿದೆ ಆ ಟೆರರ್ ಲ್ಯಾಬ್ ಅಂತ ಕರೆಸಿಕೊಳ್ಳುವ ಅಲ್ ಫಲಾ ವಿವಿ. ರಿಪಬ್ಲಿಕ್ ಕನ್ನಡದಲ್ಲಿದೆ ವಿಶ್ವವಿದ್ಯಾಲಯದ ಒಳಗಿನ ದೃಶ್ಯ. ವಿವಿಯ ಒಳಗೆ ಟೆರರ್ ಡಾಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ರೂಪಿಸ್ತಾ ಇದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲೇ ಬಾಂಬ್ ತಯಾರಾಗಿತ್ತ. ಎಷ್ಟು ವಿಶಾಲವಾಗಿದೆ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದೇ ಅಲ್ ಫಲಾ ವಿವಿ. ಇಲ್ಲೇ ಈ ಎಲ್ಲ ವೈಟ್ ಕಾಲರ್ ಟೆರರಿಸ್ಟ್ಗಳು ಇದ್ದದ್ದು, ವೃತ್ತಿ ನಂಟು, ಜೊತೆಗೆ ಒಂದೊಂದು ಊರಿನವರು ಇಲ್ಲಿ ಸೇರಿರೋದು.